ಇಷ್ಟಾಬಾರಿ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ. ಇಷ್ಟವಾದಂತ ಹೆಂಡತಿ, ಇಷ್ಟವಾದಂತ ಸ್ನೇಹಿತ, ತಾಂಬೂಲ ಮತ್ತು ಭಾರತದ ಎರಡು ಕಥೆಗಳು ರಾಮಾಯಣ ಮತ್ತು ಮಹಾಭಾರತ. ಇವು ನಿತ್ಯ ನೂತನ ಅಂತ ಹೇಳಿ ಕವಿಗಳು ಹೇಳ್ತಾರೆ. ಅಂತ ಮಹಾನ್ ಗ್ರಂಥ ರಾಮಾಯಣ 7,000 ವರ್ಷಗಳಿಂದ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಬರೆದಿದ್ದಾರೆ. 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ರಾಮನನ್ನ ಹಿಜಾಕ್ ಮಾಡಿದ್ದಾರೆ ಬಿಜೆಪಿನವರು, RSS ನವರು, ವಿಶ್ವ ಹಿಂದೂ ಪರಿಷತ್ನವರು. ಹೈಜಾಕ್ ಮಾಡಿದ್ದಾರೆ ರಾಜಕೀಯ ಕಾರಣಗಳಿಗೋಸ್ಕರ. ಆದರೆ ರಾಮನ ಆದರ್ಶಗಳು ಒಂದೇ ಒಂದು ಆದರ್ಶವನ್ನು ಬಿಜೆಪಿ, RSS ಅಥವಾ ವಿಶ್ವ ಹಿಂದೂ ಪರಿಷತ್ನವರು ಪಾಲನೆ ಮಾಡ್ತಾ ಇಲ್ಲ. ಇದು ಸ್ಪಷ್ಟ. ಅವರ ಶ್ರೀಮತಿಯವರನ್ನೇ ರಕ್ಷಣೆ ಮಾಡೋಕ್ಕಾಗದೇ ಇರುವಂತ ರಾಮನ ಅನುಯಾಯಿಗಳಾಗಲು ಸಾಧ್ಯನಾ? ಸಾವಿರದ 1990ರಿಂದ ರಾಷ್ಟ್ರದಲ್ಲಿ ರಾಮ ಜನ್ಮಭೂಮಿ ಇಶ್ಯೂ ತೆಗೆದುಕೊಂಡು ಅದ್ವಾನಿಯವರು ಸೇರಿದಂತೆ ರಥಯಾತ್ರೆ, ಇಟಿಗೆ ಯಾತ್ರೆ, ಆ ಯಾತ್ರೆ, ಈ ಯಾತ್ರೆ ಅಂತ ಮಾಡಿ ಕೊನೆಗೆ ರಾಮ ಮಂದಿರ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕಾದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಿಗಳಾಗಿದ್ದ 1985ರಲ್ಲಿ ಫೈಸಲಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟಿನ ಆದೇಶ ಬಂದ ತಕ್ಷಣ ರಾಮಲಲ್ಲಾ ಪೂಜೆಗೆ ಪ್ರಾರಂಭ ಮಾಡಿದ್ರು. ಯಾವುದೇ ಭ್ರಷ್ಟಾಚಾರ ನಡೆಯಲಿಲ್ಲ. ಗಂಗಾ ಕ್ಲೀನಿಂಗ್ 300 ಕೋಟಿ ಕಾಂಗ್ರೆಸ್ ಆಡಳಿತದಲ್ಲಿ ಕೊಟ್ಟಿದೆ, ಯಾವುದೇ ಭ್ರಷ್ಟಾಚಾರ ನಡೆಯಲಿಲ್ಲ. ಆ ರಾಮ ಮಂದಿರ ಜನ್ಮಭೂಮಿ ಹೆಸರಿನಲ್ಲಿ ಅಲ್ಲಿದ್ದಂತ ಬಾಬರಿ ಮಸೀದಿ ಧ್ವಂಸ ಆದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾಗಿ ಜಡ್ಜ್ಮೆಂಟ್ ಬೈ ದ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಮೇಲೆ ನೀವು ಮಾಡ್ಕೊಳ್ಳಿ, ಆ ಮೊಹಮ್ಮದಿಯರಿಗೂ ಸಹ ಇನ್ನೊಂದು ಕಡೆ ಮಾಡಿಕೊಂಡು 2 ಟ್ರಸ್ಟ್ ಮಾಡಿಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ. ಇದೇ ಮಿಸ್ಟರ್ ಮೋದಿ ಅವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇವರೇ ಮಾಡಿಸ್ತಾರೆ. ಅದರಲ್ಲಿ 11 ಜನ ಟ್ರಸ್ಟೀಸ್ ಅನ್ನ ಮಾಡ್ತಾರೆ. ಟ್ರಸ್ಟ್ ನ ಅಧ್ಯಕ್ಷರು ಒಳಗೊಂಡಂತೆ ಅವರು ನೃತ್ಯ ಗೋಪಾಲ್ ದಾಸ್, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ದಾಸ್, ಹಿರಿಯ ಟ್ರಸ್ಟಿ ಕೆ ಪರಾಸರನ್. ಇವರಲ್ಲದೆ ಟ್ರಸ್ಟಿನ ಪದನಿಮಿತ್ತ ಸದಸ್ಯರುಗಳಾದ ಕೇಂದ್ರ ಸರ್ಕಾರದ ಬಹಳ ಇಂಪಾರ್ಟೆಂಟ್ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಖಂಡೆ, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಇದ್ದಾರೆ. ಉತ್ತರ ಪ್ರದೇಶದ ಸರ್ಕಾರಿ ಕಾರ್ಯದರ್ಶಿ ಸಂಜಯ್ ಪ್ರಸಾದ್, ಆ ರಾಜ್ಯದ ಕಾರ್ಯದರ್ಶಿಯೂ ಸಹ ಅದರಲ್ಲಿ ಇದ್ದಾರೆ ಟ್ರಸ್ಟ್ ಅಲ್ಲಿ. ನೀನೇನ್ ಮಾಡ್ತಾ ಇದ್ದೀಯ? ನಾನು ಅಂದುಕೊಂಡಿದ್ದೆ ಯೂಟಿ ಎಷ್ಟು ಕೋಟಿ ಆಗಿದೆಯೋ ಗೊತ್ತಿಲ್ಲ, SIT ಮಾಡ್ತಾರೆ ಅಂತ ಮುಚ್ಚಾಕೋದಿಕ್ಕೆ. ಆ ರಾಜೀನಾಮೆ ಕೊಟ್ಟಿರೋ ಮೇಲೆ ಯಾಕಪ್ಪ ಕೇಸ್ ಹಾಕಿಲ್ಲ, ಯಾಕಪ್ಪ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಯಾರು ಎಣಿಕೆ ಮಾಡ್ತಾ ಇರೋ ಅಂತ 8 ಜನರನ್ನ ಕೆಲಸಕ್ಕೆ ಬರೆದವ್ರನ್ನ ಅರೆಸ್ಟ್ ಮಾಡಿ ಮುಚ್ಚಾಕ್ತೀರಾ? ಯಾಕ್ರಿ ಮಿಸ್ಟರ್ ಭಾಗವತರ ಇದ್ರ ಬಗ್ಗೆ ಮಾತನಾಡ್ತಲ್ಲ? ನಮ್ಮ ರಾಜ್ಯಕ್ಕೂ ಅದೇನೋ ವರ್ಷ ನಿಂತಿಲ್ಲಿ ಅವರೇ ಇರಬೇಕು, ಗೋಪಾಲ್ ನಾಗರಕಟ್ಟೆ. ಯಾಕೆ ಬಾಯ್ ಬಿಡ್ತಾರ ಮಿಸ್ಟರ್ ಗೋಪಾಲ್ ನಾಗರಕಟ್ಟೆ? ನೀನೇ ಸುಧಾರಣೆಯಪ್ಪ ನನಗೆ
ಮಾಧ್ಯಮಗಳಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗ್ತಾ ಇದೆಯಲ್ಲ. ಇಡೀ ವಿಶ್ವದಲ್ಲಿ ದೇಶಕ್ಕೆ ಯಾಕೆ ಮಹತ್ತರವಾದಂತಹ ಘನತೆ, ಗೌರವ, ಮರ್ಯಾದೆ ಅಂತ ಹೇಳಿದ್ರೆ ನಮ್ಮ ದೇಶದ ಎರಡು ಕಣ್ಣಾಗಿರುವಂತಹ ರಾಮಾಯಣ ಮತ್ತು ಮಹಾಭಾರತದ ವೈಚಾರಿಕತೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅವನ ಗುಡಿನಲ್ಲೇ, ಅವನ ದೇವಸ್ಥಾನದಲ್ಲೇ ಲೂಟಿ ಮಾಡ್ತೀರಲ್ರಿ. ನೀವು ಯಾವ ರಾಮನ ಭಕ್ತರಿ? ನೀವು ಯಾವ ಹಿಂದೂಗಳು? ನಿಜವಾದಂತ ಈ ದೇಶದ ಪರಂಪರೆಗೆ, ಸಂಸ್ಕೃತಿಗೆ, ಹಿಂದುತ್ವಕ್ಕೆ, ರಾಮನಿಗೆ ಅಪಚಾರ ಮಾಡಿರುವಂತವರು ಯಾರಾದ್ರೂ ಇದ್ರೆ ಅದು RSS ನವರು, ಭಾರತೀಯ ಜನತಾ ಪಾರ್ಟಿಯವರು, VHP ನವರು. ನಿಜವಾದ ಹಿಂದುತ್ವ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಥವಾ ವಸುದೈವ ಕುಟುಂಬಕಂ ಅನ್ನುವಂಥದ್ದು. ಅದನ್ನೇ ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋದಾಗ ಹೇಳಿದಂಥದ್ದು. ನಾನು ಅತ್ಯಂತ ಸನಾತನ ಧರ್ಮ ಇರುವಂತಹ ದೇಶದಿಂದ ಬಂದಿದ್ದೇನೆ. ನನ್ನ ದೇಶದಲ್ಲಿ ಸರ್ವ ಧರ್ಮಗಳಿಗೂ ಸಹ ಆಶ್ರಯ ಕೊಡುವಂತಹ ಪುಣ್ಯ ಭೂಮಿ ಅಂತ ಹೇಳಿ ಅವರು ಹೇಳ್ತಾರೆ. ಟೆರರಿಸ್ಟಿಗೆ ಕೊಡೋದಿಲ್ಲ, ಕೊಡಬೇಕು ಅಂತ ಯಾರು ಸಹ ಹೇಳೋದಿಲ್ಲ. ಆದ್ರೆ ನೀವೇನ್ ಹೇಳ್ತಾ ಇದ್ದಾರಪ್ಪ? ನೀವು ಧರ್ಮದ ಹೆಸರು ಹೇಳಿ, ದೇವರ ಹೆಸರು ಹೇಳಿ ಲೂಟಿ ಮಾಡ್ತಾ ಇದ್ರಲ್ಲ. ಲೂಟಿ ಮಾಡಿ ಏನು ಆಗದ ಇರೋಗೆ ಹಿಮಾಲಯದಲ್ಲಿ ತಪಸ್ಸು ಕುಳಿತುಕೊಂಡಿರುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದೆಯಲ್ಲಪ್ಪ ಮಿಸ್ಟರ್ ಮೋದಿ. ನಿಮಗೇನಾದ್ರೂ ಮಾನ ಮರ್ಯಾದೆ, ನಿಮಗೇನಾದ್ರೂ ಆ ರಾಮನ ಬಗ್ಗೆ ಕಿಂಚಿತ್ತಾದ್ರೂ ಭಕ್ತಿ, ಗೌರವ ಇದ್ರೆ ಮೋದಿ, ಅಮಿತ್ ಶಾ, ಉತ್ತರ ಪ್ರದೇಶ ಯೋಗಿ, ಈ ಮೂರು ಜನ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ನೈತಿಕ ಹೊಣೆಯನ್ನು ಹೊತ್ತು.